ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿಯವರೆಗೂ ತುಂಬಾ ರೀತಿಯ ವೈನ್ಸ್ ಮತ್ತು ಲಿಕ್ಕರ್ಸ್ ತಯಾರಿಯನ್ನ ನೋಡಿರ್ತೀರಾ. ಆದ್ರೆ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿರುವ ಲಿಕ್ಕರ್ಸ್ ತಯಾರಿ ಮಾತ್ರ ತುಂಬಾ ವಿಭಿನ್ನವಾಗಿರುತ್ತೆ. ಹೇಗೆಂದ್ರೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಲಿಕ್ಕರ್ನ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವ ಗೋಡಂಬಿ ಹಣ್ಣಿನಿಂದ ತಯಾರು ಮಾಡ್ತಾರೆ. ಈ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದಲ್ಲಿ ಗೋಡಂಬಿ ಹಣ್ಣಿನಿಂದ ಲಿಕ್ಕರ್ನ ಯಾವುದೇ ರೀತಿಯ ಮಷಿನ್ಸ್ ನ ಮತ್ತು ಕೆಮಿಕಲ್ಸ್ ನ ಬಳಸದೆ ಹಳೆ ಕಾಲದ ಪದ್ಧತಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಈಗ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಗೋಡಂಬಿ ಹಣ್ಣಿನಿಂದ ಲಿಕ್ಕರ್ನ ಅಥವಾ ವೈನ್ ನ ತಯಾರು ಮಾಡುವುದಕ್ಕೆ ಮೊದಲು ಬೇಕಾಗಿರುವ ಪದಾರ್ಥ ಗೋಡಂಬಿ ಹಣ್ಣು. ಅದಕ್ಕೆ ಇಲ್ಲಿರುವ ರೈತರು ಸೀಸನ್ಸ್ ನಲ್ಲಿ ಗೋಡಂಬಿ ಬೆಳೆದಿರುವ ತೋಟಕ್ಕೆ ಹೋಗಿ ಒಂದು ಕಟ್ಟಿಗೆಯ ಸಹಾಯದಿಂದ ಕೆಳಗೆ ಬಿದ್ದಿರುವ ಗೋಡಂಬಿ ಹಣ್ಣುಗಳನ್ನ ಬಕೆಟ್ ನಲ್ಲಿ ಹಾಕೊಂಡು ತೆಗೆದುಕೊಂಡು ಬರ್ತಾರೆ. ಬಕೆಟ್ ನಲ್ಲಿ ಶೇಖರಿಸಿಕೊಂಡು ತಂದ ಗೋಡಂಬಿ ಹಣ್ಣುಗಳಿಂದ ರಸವನ್ನ ತೆಗೆಯಲು ಇವುಗಳನ್ನ ಸಿಮೆಂಟ್ ನಿಂದ ತಯಾರು ಮಾಡಿರುವ ಒಂದು ಡೋಣಿಯಲ್ಲಿ ಹಾಕ್ತಾರೆ. ನಂತರ ಈ ಗೋಡಂಬಿ ಹಣ್ಣುಗಳಿಂದ ಗೋಡಂಬಿಯನ್ನ ಬೇರ್ಪಡಿಸಿ ಒಂದು ಬಕೆಟ್ ನಲ್ಲಿ ಹಾಕ್ತಾರೆ. ಇವುಗಳನ್ನ ಗೋಡಂಬಿ ತಯಾರಿಸಲು ಬಳಸ್ತಾರೆ. ಒಂದು ಸಮಯದಲ್ಲಿ ಗೋಡಂಬಿ ಹಣ್ಣಿನಿಂದ ರಸವನ್ನ ಹೊರತೆಗೆಯಲು ಒಂದು ದೊಡ್ಡ ಗಾತ್ರದ ಕಟ್ಟಿಗೆಯನ್ನ ಬಳಸಿಕೊಂಡು ಆ ಕಟ್ಟಿಗೆಯಿಂದ ಒಂದೊಂದು ಹಣ್ಣನ್ನ ಒತ್ತುತ್ತಾ ರಸವನ್ನ ತೆಗಿತಾ ಇದ್ರು. ಆದ್ರೆ ಪ್ರೆಸೆಂಟ್ ಈ ಕೆಲಸದ ಸಮಯವನ್ನ ಕಡಿಮೆ ಮಾಡ್ಲಿಕ್ಕೆ ಮೈನಿಂಗ್ ನಲ್ಲಿ ಬಳಸುವ ಶೂಸ್ ನ ಕಾಲಲ್ಲಿ ಹಾಕೊಂಡು ಇವುಗಳನ್ನ ಮೆತ್ತಗಾಗುವವರೆಗೂ ತುಳಿಯುತ್ತಾ ಇವುಗಳಿಂದ ರಸವನ್ನ ಹೊರತೆಗೆಯುತ್ತಾರೆ. ಇಷ್ಟು ಕಷ್ಟಪಟ್ಟು ಹಣ್ಣುಗಳನ್ನು ತುಳಿದ ನಂತರ ಬಂದ ರಸ ಈ ಹೋಲ್ ಮೂಲಕ ಒಂದು ಡ್ರಮ್ ನಲ್ಲಿ ಹೋಗುತ್ತೆ. ಎಲ್ಲಾ ಸಂಪೂರ್ಣವಾಗಿ ತುಳಿದ ನಂತರ ರಸವೆಲ್ಲ ಹೋಗಿ ಈ ವೇಸ್ಟ್ ತೊಗಟಿ ಮಾತ್ರವೇ ಉಳಿಯುತ್ತೆ. ಇದರಲ್ಲಿ ಇನ್ನು ರಸವಿರುತ್ತೆ. ಇದರಲ್ಲಿರುವ ರಸವನ್ನ ಹೊರತೆಗೆಯಲು ಈ ವೇಸ್ಟ್ ತೊಗಟಿಯನ್ನ ಒಂದು ಚೆಂಡಿನಂತೆ ಜೋಡಿಸಿ ಒಂದು ಹಗ್ಗವನ್ನ ಗಟ್ಟಿಯಾಗಿ ಕಟ್ತಾರೆ. ಈಗ ಇದ್ರ ಮೇಲೆ ತುಂಬಾ ಭಾರವಿರುವ ಒಂದು ಬಂಡಿಯನ್ನ ಇಡ್ತಾರೆ. ಈ ರೀತಿ ಮಾಡೋದ್ರಿಂದ ಇದರಲ್ಲಿರುವ ರಸ ವ್ಯರ್ಥವಾಗದಂತೆ ಪೂರ್ತಿ ರಸ ಹೊರಗೆ ಬರುತ್ತೆ. ಹಣ್ಣಿನಿಂದ ರಸವನ್ನ ಪೂರ್ತಿಯಾಗಿ ತೆಗೆದ ನಂತರ ಉಳಿದ ಈ ವೇಸ್ಟ್ ಮೊತ್ತವನ್ನ ಒಂದು ದಿನದವರೆಗೂ ಬಿಸಿಲಿನಲ್ಲಿ ಇಟ್ಟು ದನಕರುಗಳಿಗೆ ಆಹಾರವಾಗಿ ನೀಡುತ್ತಾರೆ. ಹಣ್ಣಿನಿಂದ ರಸವನ್ನ ಶೇಖರಿಸಿದ ನಂತರ ಅದರಲ್ಲಿರುವ ಕಸ, ಕಡ್ಡಿ, ಇನ್ನಿತರ ವೇಸ್ಟ್ ನ ಹೊರತೆಗೆಯಲು ಇದನ್ನ ಒಂದು ಬಟ್ಟೆಯಿಂದ ಸೋಸುತ್ತಾರೆ. ಈಗ ಫರ್ಮೆಂಟೇಶನ್ಗೋಸ್ಕರ ಈ ಜ್ಯೂಸ್ 3 ರಿಂದ 4 ದಿನಗಳ ಕಾಲ ಈ ರೀತಿ ಡ್ರಮ್ ನಲ್ಲಿ ಶೇಖರಿಸಿ ಇಡ್ತಾರೆ. ಈ 3 ದಿನಗಳ ನಂತರ ಡ್ರಮ್ ನಲ್ಲಿ ಇರುವ ಜ್ಯೂಸ್ ನ ಒಂದು ದೊಡ್ಡ ಕಾಪರ್ ಬಿಂದಿಗೆಯಲ್ಲಿ ಹಾಕ್ತಾರೆ. ಈಗ ಈ ಕಾಪರ್ ಬಿಂದಿಗೆಯಲ್ಲಿ ಇರುವ ಜ್ಯೂಸ್ ನ ಯಾವುದೇ ರೀತಿಯ ಗ್ಯಾಸ್ ಬಳಸದೆ ಕೇವಲ ಕಟ್ಟಿಗೆಯ ಸಹಾಯದಿಂದ 7 ರಿಂದ 8 ಗಂಟೆಗಳ ಕಾಲ ಬಿಸಿ ಮಾಡ್ತಾರೆ. ಕಾಪರ್ ಬಿಂದಿಗೆಯಲ್ಲಿ ಜ್ಯೂಸ್ ನ ಬಿಸಿ ಮಾಡುವಾಗ ಆವಿ ಹೊರಬರದಂತಿರಲು ಈ ಬಿಂದಿಗೆಯನ್ನ ಸ್ವಚ್ಛವಾದ ಮಣ್ಣಿನಿಂದ ಸೀಲ್ ಮಾಡ್ತಾರೆ. ಜ್ಯೂಸ್ ನ ಬಿಸಿ ಮಾಡುವಾಗ ಬರುವ ಆವಿಯಿಂದಲೇ ವೈನ್ ತಯಾರಾಗುತ್ತೆ. ಬಿಸಿ ಮಾಡುವಾಗ ಬಂದ ಆವಿ ಮತ್ತೆ ವಾಟರ್ ಆಗಿ ಬದಲಾಗಬೇಕು. ಅದಕ್ಕೋಸ್ಕರ ಈ ಕಾಪರ್ ಬಿಂದಿಗೆಯ ಮೇಲೆ ಒಂದು ಮಣ್ಣಿನ ಮಡಿಕೆಯಿಂದ ಮುಚ್ಚಿ ಅದಕ್ಕೆ ಒಂದು ಪೈಪ್ ನ ಅಳವಡಿಸಿರುತ್ತಾರೆ. ಆವಿ ಯಾವುದೇ ಕಾರಣಕ್ಕೂ ಹೊರಬರದಂತಿರಲು ಪೂರ್ತಿಯಾಗಿ ಮಣ್ಣಿನಿಂದ ಸೀಲ್ ಮಾಡ್ತಾರೆ. ಈಗ ಪೈಪ್ ಲೈನ್ ಕೊನೆಯಲ್ಲಿ ಒಂದು ಡಬ್ಬಿಯನ್ನ ಇಡ್ತಾರೆ. ಏಕೆಂದ್ರೆ ಆವಿಯಾಗಿ ಬದಲಾದ ಜ್ಯೂಸ್ ಲಿಕ್ಕರ್ ಆಗಿ ಬದಲಾಗುತ್ತೆ. ಸೊ ಆ ಲಿಕ್ಕರ್ ಈ ಡಬ್ಬಿಯೊಳಗೆ ಶೇಖರಿಸಲು ಈ ರೀತಿ ಇಡ್ತಾರೆ. ಈ ರೀತಿ ತಯಾರಾಗಿರುವ ಲಿಕ್ಕರ್ ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆದ್ರೆ ಇದು ಪೂರ್ತಿ ಪ್ರಮಾಣದ ಲಿಕ್ಕರ್ ಆಗಿ ತಯಾರಾಗಿಲ್ಲ. ಅದಕ್ಕೋಸ್ಕರ ಮತ್ತೆ ಈ ಲಿಕ್ಕರ್ನ ಮತ್ತೊಮ್ಮೆ ಕಾಪರ್ ಬಿಂದಿಗೆಯಲ್ಲಿ ಹಾಕಿ ಮತ್ತೊಮ್ಮೆ 7 ರಿಂದ 8 ಗಂಟೆಗಳ ಕಾಲ ಬಿಸಿ ಮಾಡ್ತಾರೆ. ಈ ರೀತಿ 7 ರಿಂದ 8 ಗಂಟೆಗಳ ಕಾಲ ಕಾಪರ್ ಬಿಂದಿಗೆಯಲ್ಲಿ 2 ಬಾರಿ ಕುದಿಸುವುದರಿಂದ ನಮಗೆ ಪೂರ್ತಿ ಪ್ರಮಾಣದ ಪ್ಯೂರ್ ಲಿಕ್ಕರ್ ಅಥವಾ ವೈನ್ ತಯಾರಾಗುತ್ತೆ. ಈ ಜ್ಯೂಸ್ ನ 2 ಬಾರಿ ಬಿಸಿ ಮಾಡಿದ್ರು ಕೂಡ ಇಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಲಿಕ್ಕರ್ ತಯಾರಾಗಿದಿನ ಇಲ್ವಾ ಅಂತ ತಿಳಿದುಕೊಳ್ಳಲು ಇದನ್ನ ಟೆಸ್ಟ್ ಮಾಡಿ ನೋಡ್ತಾರೆ. ಒಂದು ವೇಳೆ ಲಿಕ್ಕರ್ ಪೂರ್ತಿ ಪ್ರಮಾಣದಲ್ಲಿ ಇನ್ನೂ ತಯಾರಾಗಿ ಇಲ್ಲದಿದ್ರೆ ಮತ್ತೊಮ್ಮೆ ಬಿಸಿ ಮಾಡ್ತಾರೆ. ಲಿಕ್ಕರ್ ತಯಾರಾಗಿದ್ರೆ ಓಕೆ. ಇದು ತಣ್ಣಗಾದ ನಂತರ ಇದನ್ನ ಬಾಟಲ್ ನಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ. ಇದು ಫ್ರೆಂಡ್ಸ್ ಯಾವುದೇ ಕೆಮಿಕಲ್ಸ್ ನ ಮತ್ತು ಮಷಿನ್ಸ್ ನ ಬಳಸದೆ ಟ್ರೆಡಿಷನಲ್ ಪದ್ಧತಿಯಲ್ಲಿ ಗೋಡಂಬಿ ಹಣ್ಣಿನಿಂದ ತಯಾರಿಸಿದ ಲಿಕ್ಕರ್ ಅಥವಾ ವೈನ್. ಪ್ರಾರಂಭದಲ್ಲಿ ಇದರಿಂದ ಬೇರ್ಪಡಿಸಿದ ಗೋಡಂಬಿಯನ್ನ ಬಕೆಟ್ ನಲ್ಲಿ ಶೇಖರಿಸಿಕೊಂಡು ಫ್ಯಾಕ್ಟರಿಗೆ ತಂದು ಬಿಸಿಲಿನಲ್ಲಿ ಒಣಗಿಸ್ತಾರೆ. ನಂತರ ಇವುಗಳನ್ನ ರೋಸ್ಟ್ ಮಾಡ್ತಾರೆ. ರೋಸ್ಟ್ ಮಾಡುವುದರಿಂದ ಇವುಗಳ ರುಚಿ ಹೆಚ್ಚಾಗುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದ್ರೆ ಪ್ರೊಸೆಸಿಂಗ್ ಮಾಡಿರುವ ಗೋಡಂಬಿ ತಿನ್ನುವುದು ಒಳ್ಳೆಯದು. ಡೈರೆಕ್ಟ್ ಆಗಿ ಮರದಿಂದ ಕೊಯ್ದ ಗೋಡಂಬಿ ತುಂಬಾ ವಿಷಪೂರಿತವಾಗಿ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಈ ರೀತಿ ತಿನ್ನುವುದರಿಂದ ಪ್ರಾಣಗಳನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಗೋಡಂಬಿಯನ್ನ ಮರದಿಂದ ಕೊಯ್ದು ನೇರವಾಗಿ ಮಾರುವುದಿಲ್ಲ. ಹಾಗಾದ್ರೆ ಯಾವ ರೀತಿಯಲ್ಲಿ ಗೋಡಂಬಿಯನ್ನ ಪ್ರೊಸೆಸಿಂಗ್ ಮಾಡಿ ನಮಗೆ ಮಾರಾಟ ಮಾಡ್ತಾರೆ ನೋಡೋಣ ಬನ್ನಿ. ಇವುಗಳನ್ನ ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಇವುಗಳನ್ನ
ಬೇರ್ಪಡಿಸಲು 2 ಪದ್ಧತಿಯನ್ನ ಬಳಸ್ತಾರೆ. ಇಲ್ಲಿ ಗೋಡಂಬಿಯನ್ನ ಮ್ಯಾನ್ಯುವಲಿ ಬೇರ್ಪಡಿಸ್ತಾರೆ, ಹಾಗೆ ಮಷಿನ್ಸ್ ನ ಮೂಲಕ ಕೂಡ ಬೇರ್ಪಡಿಸ್ತಾರೆ. ಮ್ಯಾನ್ಯುವಲಿ ಬೇರ್ಪಡಿಸಲು ವರ್ಕರ್ ಸಹಾಯದಿಂದ ಇವುಗಳನ್ನ ಬೇರ್ಪಡಿಸ್ತಾರೆ, ಅಥವಾ ಮಷಿನ್ಸ್ ಗಳನ್ನ ಬಳಸಿ ಇವುಗಳನ್ನ ಬೇರ್ಪಡಿಸ್ತಾರೆ. ಈ ರೀತಿ ಮ್ಯಾನ್ಯುವಲಿ ಅಥವಾ ಮಷಿನ್ಸ್ ಮೂಲಕ ಬೇರ್ಪಡಿಸಿದ ಗೋಡಂಬಿಯನ್ನ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಗೋಡಂಬಿಯನ್ನ ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಇವುಗಳ ಕ್ವಾಲಿಟಿಯನ್ನ ಚೆಕ್ ಮಾಡ್ತಾರೆ. ಕ್ವಾಲಿಟಿಗೆ ತಕ್ಕಂತೆ ಗೋಡಂಬಿಯನ್ನ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳುಹಿಸ್ತಾರೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೋಡಂಬಿ ಅಂದ್ರೆ ತುಂಬಾ ಇಷ್ಟ, ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.